ಇನ್ನು ದಸರಾ ಪ್ರಯುಕ್ತ ಬಾಗಲಕೋಟೆಯಲ್ಲಿ ಸಂಭ್ರಮ ಕಳೆಗಟ್ಟಿದೆ. ಮಹಾಲಿಂಗಾಪುರದಲ್ಲಿ ಅನ್ನಪೂರ್ಣೇಶ್ವರಿ ದೇವಿಯ ಹೋಳಿಗೆ ಜಾತ್ರೆ ನಡೀತಾ ಇದೆ. ಬಾಗಲಕೋಟೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಾಪುರ ಅಲ್ಲಿ ಅನ್ನಪೂರ್ಣೇಶ್ವರಿ ದೇವಿಯ ಹೋಳಿಗೆ ಜಾತ್ರೆ. ಬಾಗಲಕೋಟೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಾಪುರ ಅನ್ನಪೂರ್ಣೇಶ್ವರಿ ದೇವಿಯ ಅದ್ದೂರಿ ಹೋಳಿಗೆ ಜಾತ್ರೆ ಸಂಭ್ರಮ ಕಳೆಗಟ್ಟಿದೆ. ಹೋಳಿಗೆ ಸವಿದು ದೇವಿಯ ಆಶೀರ್ವಾದವನ್ನ ಭಕ್ತರು ಪಡೆದು ಪುನೀತರಾಗಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಬಹಳ ಪ್ರಸಿದ್ಧಿ ಪಡೆದಿರುವಂತಹ ಹೋಳಿಗೆ ಜಾತ್ರೆ ಇದು. 5,000 ಮುತ್ತೈದೆಯರಿಗೆ ಹೋಳಿಗೆ ಉಡಿ ತುಂಬಿ ಸಂಭ್ರಮ ಪಟ್ಟಿದ್ದಾರೆ. 16 ವರ್ಷಗಳಿಂದ ವಿಶೇಷ ಹೋಳಿಗೆ ಜಾತ್ರೆಯನ್ನ ಆಚರಣೆ ಮಾಡ್ಕೊಂಡು ಬರಲಾಗಿದೆ. ಅದೇ ರೀತಿಯಾಗಿ ಈ ವರ್ಷ ಅಂದಾಜು 3 ಕ್ವಿಂಟಾಲ್ನಷ್ಟು ಹೋಳಿಗೆಯನ್ನ ತಯಾರು ಮಾಡಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ. ಪ್ರತಿ ವರ್ಷ ಕೂಡ ಇದೇ ರೀತಿಯಾಗಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಹೋಳಿಗೆ ಜಾತ್ರೆ. ಆ ಒಂದು ಹೋಳಿಗೆ ಜಾತ್ರೆಯ ಸಂಭ್ರಮ ಬಾಗಲಕೋಟೆಯಲ್ಲಿ ಕಳೆಗಟ್ಟಿದೆ. ಬಾಗಲಕೋಟೆಯ ರಬಕವಿ ಬನಹಟ್ಟಿ ತಾಲೂಕಿನ ಊರೇನಿದೆ ಅಲ್ಲಿ ಅನ್ನಪೂರ್ಣೇಶ್ವರಿಯ ದೇವಿಯ ಹೋಳಿಗೆ ಜಾತ್ರೆ ಪ್ರತಿ ವರ್ಷವೂ ಕೂಡ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡು ಬರ್ತಾರೆ. ಅದೇ ರೀತಿಯಾಗಿ ಈ ವರ್ಷ ಕೂಡ ಅಂದಾಜು 3 ಕ್ವಿಂಟಾಲ್ನಷ್ಟು ಹೋಳಿಗೆಯನ್ನು ತಯಾರು ಮಾಡಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರದಲ್ಲಿ ನಡೆಸಿರುವಂತಹ ಅನ್ನಪೂರ್ಣೆಯ ಜಾತ್ರಾ ಮಹೋತ್ಸವವನ್ನ ಇಲ್ಲಿ ಕಮಿಟಿಯ ಉತ್ಸವ ಮಾಡುವಂತವ್ರು ಇರ್ಬೋದು, ಎಲ್ಲ ಸದ್ಭಕ್ತರು ಇರ್ಬೋದು, ಅಚ್ಚುಕಟ್ಟಾಗಿ ಬಹಳಷ್ಟು ನೀಟಾಗಿ ಇಲ್ಲಿ ಎಲ್ಲರಿಗೂ ಪ್ರಸಾದವನ್ನು ಉಣಬಡಿಸುವುದರ ಮೂಲಕ ಈ ಹೋಳಿಗೆ ಜಾತ್ರೆ ಎಂದೇ ಈ ಭಾಗದಲ್ಲಿ ಪ್ರಸಿದ್ಧಿಯನ್ನು ಪಡ್ಕೊಂಡಂತ ಜಾತ್ರೆಯಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ತಾಯಿಯ ಆಶೀರ್ವಾದಕ್ಕೆ ಕೃಪಾಕೃತರಾಗಿ ಈ ಒಂದು ಜಾತ್ರೆಯನ್ನ ಮಾಡ್ತಾರೆ. ಅದಕ್ಕಾಗಿ ಈ ಮಹಾಲಿಂಗಪುರದಲ್ಲಿ ನೆಲೆಸಿರುವಂಥ ಅನ್ನಪೂರ್ಣೆಯ ಜಾತ್ರೆಯ ವಿಶೇಷ ಹೋಳಿಗೆ ಜಾತ್ರೆ ಅಂತ ಹೇಳಿ ನಾವೆಲ್ಲ ಮಾಡೋದ್ರ ಮೂಲಕ ಪ್ರಸಿದ್ಧಿಯನ್ನು ಪಡ್ಕೊಂಡೈತಿ. ಬಂದಂಥ ಭಕ್ತಾರ್ಥಿಗಳ ಎಲ್ಲ ಮನೋಕಾಮನೆಗಳನ್ನು ಕೂಡ ಪೂರ್ಣ ಮಾಡುವಂತಹ ಒಂದು ಅನ್ನಪೂರ್ಣೇಶ್ವರಿ ಇಲ್ಲಿ ನೆಲೆಸಾಳ ಅಂತ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತೀವಿ.